ಪರಮ ಪೂಜ್ಯ ಅಪ್ಪಾಜಿಯವರ ಚರಣಾರವಿಂದಗಳಲ್ಲಿ ಶತಕೋಟಿ ಪ್ರಣಾಮಗಳು. ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿಯವರ ಚರಣಾರವಿಂದಗಳಿಗೂ ಶತಕೋಟಿ ಪ್ರಣಾಮಗಳು. ಹಾಗೂ ಹಿರಿಯ ಆಧ್ಯಾತ್ಮಿಕ ಸಾಧಕರಾದ ಶ್ರೀಯುತ ಮಂಜುನಾಥ್ ಬಂಗಾರಿ ಸರ್ ಅವರಿಗೂ ನಮಸ್ಕಾರ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರ. ಇಂದು ಅಪ್ಪಾಜಿಯವರು ನುಡಿದ ಭಕ್ತಿಯ ಕುರಿತಾದ ನುಡಿಮುತ್ತುಗಳನ್ನು ಆಲಿಸೋಣ. ಭಕ್ತಿಯು ಎಂದರೇನು ಎಂಬುದು ಯಾರನ್ನು ಕೇಳುವಿರಿ, ಅವರನ್ನು ಇವರನ್ನು ಕೇಳುವಿರ್ಯಾಕೆ, ಗುರುಗಳ ನುಡಿ ಕೇಳು, ಜ್ಞಾನ ಯೋಗಿಯ ನುಡಿ ಕೇಳು. ಸತ್ಯಶೋಧಕನ ಮೊಟ್ಟ ಮೊದಲಿನ ಮಹತ್ತರ ಕಾರ್ಯ, ತನ್ನ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನು ಹೊತ್ತಿಸುವುದು. ಭಕ್ತಿಯು ಎಂದರೇನು ಎಂಬುದು ಯಾರು ಸತ್ಯ ಶುದ್ಧವಾದ ಕಾಯಕ ಮಾಡುವರೋ, ನಿತ್ಯ ಜ್ಞಾನ ಅನ್ನದಾಸೋಹ ಮಾಡುವವನೇ ಭಕ್ತ. ನಿತ್ಯ ಜ್ಞಾನ ಅನ್ನದಾಸೋಹವ ಮಾಡುವವನೇ ಭಕ್ತ. ಸತ್ಯ ವಸ್ತುವಿನ ಹಂಬಲವು ಹೆಚ್ಚಿಗೆ ಆದಾಗ, ಮಿಥ್ಯ ವಿಷಯ ವಾಸನೆಯು ಅಳಿದು ಹೋಗುವುದು. ಭಕ್ತಿಯು ಎಂದರೇನು ಎಂಬುದು ಶುದ್ಧ ಪ್ರೇಮವು ಮಾನವನ ನಿಜವಾದ ನಿಧಿಯು. ಭಕ್ತಿಯ ಮಕರಂದ ನೀಡುವಾತನು ನಿಜವಾದ ಭಕ್ತ. ಭಕ್ತಿಯ ಮಕರಂದ ನೀಡುವಾತನು ನಿಜವಾದ ಭಕ್ತ. ಭಕ್ತಿಯು ಎಂದರೇನು ಎಂಬುದು ಯಾವ ಹೂವು ಹಿಮಾಲಯವೇರಿ ಧ್ಯಾನವ ಮಾಡಿಲ್ಲ, ಆದರೆಲ್ಲ ಹೂಗಳು ದೇವಗೆ ಅರ್ಪಿತವು. ಆದರೆಲ್ಲ ಹೂಗಳು ದೇವಗೆ ಅರ್ಪಿತವು. ಭಕ್ತಿಯು ಎಂದರೇನು ಎಂಬುದು ಮಾನಪಮಾನ ನೋವು ನಲಿವು ಭಗವತ್ ಪ್ರಸಾದವು. ಅನುಭವಿಸಿದರೂ ಪ್ರಸನ್ನತೆ ಉಳಿದರೆ ಪ್ರಸಾದಿಕ ಬದುಕು. ಅನುಭವಿಸಿದರೂ ಪ್ರಸನ್ನತೆ ಉಳಿದರೆ ಪ್ರಸಾದಿಕ ಬದುಕು. ಭಕ್ತಿಯು ಎಂದರೇನು ಎಂಬುದು ಪ್ರತಿ ಜೀವಿಗೂ ತನ್ನದೇ ಆದ ವೈಭವ ಸೊಬಗು. ಗೌರವಾದರದಿಂದ ಕಾಣುವ ಗುಣವೇ ಅಹಿಂಸೆಯು. ಗೌರವಾದರದಿಂದ ಕಾಣುವ ಗುಣವೇ ಅಹಿಂಸೆಯು. ಭಕ್ತಿಯು ಎಂದರೇನು ಎಂಬುದು ನಿರಂತರ ಹೋರಾಟದಲ್ಲಿ ದೇಹ ಮನಸ್ಸು ಬುದ್ಧಿ ಮಲಿನವಾದರೆ ಶ್ರದ್ಧೆಯಿಂದ ಸ್ವಚ್ಛಗೊಳಿಸಬೇಕು. ಮಲಿನವಾದರೆ ಶ್ರದ್ಧೆಯಿಂದ ಸ್ವಚ್ಛಗೊಳಿಸಬೇಕು. ಭಕ್ತಿಯು ಎಂದರೇನು ಎಂಬುದು ದೇಹ ಸಂಬಂಧಿತ ಸಕಲ ಪ್ರಪಂಚ ಒಂದು ಕ್ಷಣ ಮರೆತು, ದೇವನಲ್ಲಿ ಮನವೊಂದಾದರೆ ಅದೇ ಭಕ್ತಿಯೋಗ. ದೇವನಲ್ಲಿ ಮನವೊಂದಾದರೆ ಅದೇ ಭಕ್ತಿಯೋಗ. ಭಕ್ತಿಯು ಎಂದರೇನು ಎಂಬುದು ಬ್ರಹ್ಮನ ಕುರಿತು ಸಂತರ ಶರಣರ ಹೃದಯದಾಳದಿಂದ ಹೊರಹೊಮ್ಮಿರುವ ಜೇನುಡಿಗಳ ಕೇಳುವುದೇ ಭಕ್ತಿ. ಹೊರಹೊಮ್ಮಿರುವ ಜೇನುಡಿಗಳ ಕೇಳುವುದೇ ಭಕ್ತಿ. ಭಕ್ತಿಯು ಎಂದರೇನು ಎಂಬುದು ಭಕ್ತಿಯ ನುಡಿಗಳಲ್ಲಿ
ಸಮಸ್ಯೆಗೆ ಪರಿಹಾರ. ಶಾಂತಿ ಸಮಾಧಾನಗಳು ಆಶಿವ ನುಡಿಯಲ್ಲಿ. ಶಾಂತಿ ಸಮಾಧಾನಗಳು ಆಶಿವ ನುಡಿಯಲ್ಲಿ. ಭಕ್ತಿಯು ಎಂದರೇನು ಎಂಬುದು ದುಡಿದು ದಣಿದವರಿಗೆಲ್ಲ ನಿದ್ರೆಯೂ ಸಹಜ. ನೊಂದು ಬಂದವರಿಗೆ ಮಾತ್ರ ಭಕ್ತಿಯೋಗ ನಿದ್ರೆ. ನೊಂದು ಬಂದವರಿಗೆ ಮಾತ್ರ ಭಕ್ತಿಯೋಗ ನಿದ್ರೆ. ಭಕ್ತಿಯು ಎಂದರೇನು ಎಂಬುದು ಭಕ್ತಿಯು ನಮ್ಮ ಮನದೊಳಗೆ ಬಂದರೆ ಸಾಕು. ಜೀವನದಲ್ಲಿ ಅಗಾಧವಾದ ಪರಿವರ್ತನೆಯು. ಜೀವನದಲ್ಲಿ ಅಗಾಧವಾದ ಪರಿವರ್ತನೆಯು. ಭಕ್ತಿಯು ಎಂದರೇನು ಎಂಬುದು ವಿದ್ಯಾ ಬುದ್ಧಿ ಸಿರಿ ಸಂಪದ ಹೆಚ್ಚು ಕಡಿಮೆ ಇಹುದು. ಎಲ್ಲರ ಹೃದಯದಲ್ಲಿ ಪ್ರೇಮದ ಜ್ಯೋತಿ ಮಾತ್ರ ಸಮವು. ಎಲ್ಲರ ಹೃದಯದಲ್ಲಿ ಪ್ರೇಮದ ಜ್ಯೋತಿ ಮಾತ್ರ ಸಮವು. ಭಕ್ತಿಯು ಎಂದರೇನು ಎಂಬುದು ಭಕ್ತಿಯು ಶುದ್ಧ ಸುಂದರವಾದ ಮಧುರ ಭಾವವು. ನಮ್ಮೊಳಗೆ ಇರುವುದರಿಂದ ಪ್ರಪಂಚವು ಪ್ರಿಯ. ನಮ್ಮೊಳಗೆ ಇರುವುದರಿಂದ ಪ್ರಪಂಚವು ಪ್ರಿಯ. ಭಕ್ತಿಯು ಎಂದರೇನು ಎಂಬುದು ಶುದ್ಧ ಮನಸ್ಸು ಸರೋವರವು. ಸದ್ಭಾವವೇ ಜಲವು. ಪ್ರೇಮವೆಂಬ ಕಮಲವು ಸೂಸುವ ಸುಗಂಧವೇ ಭಕ್ತಿ. ಪ್ರೇಮವೆಂಬ ಕಮಲವು ಸೂಸುವ ಸುಗಂಧವೇ ಭಕ್ತಿ. ಭಕ್ತಿಯು ಎಂದರೇನು ಎಂಬುದು ಸುಖ ದುಃಖ ಲೌಕಿಕ ಭಾವನೆ ವರ್ಣಿಸಲು ಬಹುದು. ಸೂಕ್ಷ್ಮ ಲೌಕಿಕ ಭಕ್ತಿ ಭಾವದ ವರ್ಣನೆಯು ಕಷ್ಟ. ಸೂಕ್ಷ್ಮ ಲೌಕಿಕ ಭಕ್ತಿ ಭಾವದ ವರ್ಣನೆಯು ಕಷ್ಟ. ಭಕ್ತಿಯು ಎಂದರೇನು ಎಂಬುದು ಪ್ರೇಮ ಭಾವದಿಂದ ನೋಡಿದಾಗ ಜಗತ್ತು ಸುಖಕರವು. ಭಕ್ತಿ ಭಾವದಿಂದ ನೋಡಿದಾಗ ಆನಂದಮಯವು. ಭಕ್ತಿ ಭಾವದಿಂದ ನೋಡಿದಾಗ ಆನಂದಮಯವು. ಭಕ್ತಿಯು ಎಂದರೇನು ಎಂಬುದು ಪ್ರೇಮವುಳ್ಳ ಭಕ್ತನಲ್ಲಿ ನಾನು ನನ್ನದು ಇಲ್ಲ. ಭಕ್ತನ ಹೃದಯದಲ್ಲಿ ಇರುವುದು ಪರಮಾತ್ಮ ಮಾತ್ರ. ಭಕ್ತನ ಹೃದಯದಲ್ಲಿ ಇರುವುದು ಪರಮಾತ್ಮ ಮಾತ್ರ. ಭಕ್ತಿಯು ಎಂದರೇನು ಎಂಬುದು ಭಗವಂತನು ಬಹಿರಂಗದಲ್ಲಿ ತಾನೇ ಸೃಷ್ಟಿಯಾದ. ಅಂತರಂಗದಲ್ಲಿ ಹೃದಯದ ಮಾಧುರ್ಯವಾದ. ಅಂತರಂಗದಲ್ಲಿ ಹೃದಯದ ಮಾಧುರ್ಯವಾದ. ಭಕ್ತಿಯು ಎಂದರೇನು ಎಂಬುದು ಮಾಡಿಯೂ ಮಾಡದಂತಿದ್ದರೆ ಅದುವೇ ವಿತರಾಗ. ಅದರಿಂದ ಪರಮ ಸುಖ ಶಾಂತಿ ಸಮಾಧಾನ. ಅದರಿಂದ ಪರಮ ಸುಖ ಶಾಂತಿ ಸಮಾಧಾನ. ಭಕ್ತಿಯು ಎಂದರೇನು ಎಂಬುದು ಸಾಮಾನ್ಯ ಪ್ರೇಮದಿಂದ ಮಾನವ ಬಂಧಿತನು. ಪರಮವಾದ ಪ್ರೇಮದಿಂದ ಮಾನವ ಮುಕ್ತನು. ಪರಮವಾದ ಪ್ರೇಮದಿಂದ ಮಾನವ ಮುಕ್ತನು. ಭಕ್ತಿಯು ಎಂದರೇನು ಎಂಬುದು ಭಕ್ತಿ
ಭಕ್ತಿ ಎಂದರೆ ಹೃದ್ಗತವಾದ ಮಧುರ ಭಾವನೆಯು. ಪ್ರೇಮವು ನಿಸ್ಸೀಮವಾದರೆ ಅದುವೇ ಭಕ್ತಿಯು. ಪ್ರೇಮವು ನಿಸ್ಸೀಮವಾದರೆ ಅದುವೇ ಭಕ್ತಿಯು. ಭಕ್ತಿಯು ಎಂದರೇನು ಎಂಬುದು ಸದಾ ಸಂತೃಪ್ತನಾಗಿರುವುದೇ ಸದ್ಭಾವ ಸಿದ್ಧಿ. ಪ್ರೇಮ ಗಂಗೆಯ ಪಾನ ಮಾಡಿದರೆ ಜೀವನ ಪಾವನವು. ಪ್ರೇಮ ಗಂಗೆಯ ಪಾನ ಮಾಡಿದರೆ ಜೀವನ ಪಾವನವು. ಭಕ್ತಿಯು ಎಂದರೇನು ಎಂಬುದು ಭಕ್ತಿ ಎಂದರೇನು ಎಂಬುದು ಯಾರನ್ನು ಕೇಳುವಿರಿ? ಅವರನ್ನು ಇವರನ್ನು ಕೇಳುವಿರಾಕೆ? ಗುರುಗಳ ನುಡಿ ಕೇಳು, ಜ್ಞಾನ ಯೋಗಿಯ ನುಡಿ ಕೇಳು. ಜ್ಞಾನ ಯೋಗಿಯ ನುಡಿ ಕೇಳು, ಜ್ಞಾನ ಯೋಗಿಯ ನುಡಿ ಕೇಳು.